ಇಲ್ಲಿ ರಾಜ್ಯ ಸರ್ಕಾರದಲ್ಲಿ ಇವತ್ತೇನು ನಾವು ತೆಗೆದುಕೊಂಡಿದ್ದೆ, ಇವತ್ತು ನಮ್ಮ ರಾಜ್ಯದ ಗೌರವಾನ್ವಿತ ಮಾಜಿ ಮುಖ್ಯಮಂತ್ರಿಗಳು ನಮಗೆಲ್ಲ ಹಿರಿಯರಿದ್ದಾರೆ. ಪಕ್ಕದ ಮಹಾರಾಷ್ಟ್ರದಲ್ಲಿ ರಾಜ್ಯಪಾಲರಾಗೂ ಕೆಲಸ ಮಾಡಿದ್ದಾರೆ. ಇವತ್ತು ಅವ್ರದ್ದು ಒಂದು ಹೇಳಿಕೆ ನೋಡ್ಬಿಟ್ಟೆ ನಾನು. ನಿಜಕ್ಕೂ ರೈತರ ಬಗ್ಗೆ ಅವರು ತೋರಿಸಿರ್ತಕ್ಕಂಥ ಕಾಳಜಿಗೆ ಈ ನಾಡಿನ ರೈತ ಸಮುದಾಯದ ಪರವಾಗಿ ಮಾಜಿ ಮುಖ್ಯಮಂತ್ರಿಗಳಿಗೆ ನಾನು ಗೌರವ ಸಲ್ಲಿಸ್ಲಿಕ್ಕೆ ಬಯಸ್ತೀನಿ. ಅಟ್ಲೀಸ್ಟ್ ಈಗಲಾದರೂ ನಮ್ಮ ರೈತನ ನೆನೆಸ್ಕೊಂಡಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಹೇಳಿದ್ದಾರೆ, ಸಾಲ ಮನ್ನಾ ಇವೆಲ್ಲ ವೈಜ್ಞಾನಿಕವಾಗಿ ಮಾಡಿಲ್ಲ ಇವರುಗಳು. ಸಾಲ ಮನ್ನಾ ಬುಕ್ ಅಡ್ಜಸ್ಟ್ಮೆಂಟಿಗೆ ಮಾಡ್ಕೊಂಡಿದ್ದಾರೆ. ಈ ಮಾತು ಹೇಳಿದ್ದಾರೆ. ಅವರು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿರೋರು. ಅವ್ರಿಗೇನಾದರೂ ಇದ್ರ ಬಗ್ಗೆ ಸರಿಯಾದ ಮಾಹಿತಿಗಳಿಲ್ಲದೆ ಇದ್ದರೆ ಅವ್ರ ಮನೆಗೂ ಒಂದು ಕಾಪಿ ಕಳಿಸೋಣ ಅಂತ ಯೋಚನೆ ಮಾಡ್ತಾ ಇದ್ದೇನೆ. ಆ ಮಾಹಿತಿಗಳನ್ನು ಇವತ್ತು ರೈತನಿಗೆ ನಾವು ಕೇಳಿರ್ತಕ್ಕಂಥ ವಿವರ ಏನಿದೆ, ಮಾಹಿತಿಗಳು, ಒಂದು ಆಧಾರ್ ಕಾರ್ಡ್ ಕೇಳಿದ್ದೇವೆ, ಒಂದು BPL ಕಾರ್ಡ್ ಕೇಳಿದ್ದೇವೆ, ಅವನು ಭೂಮಿನ ಬೆಳೆ ಸಾಲ ತಗೊಂಡ್ರದ ಒಂದು ಪಾಣಿ ಕೇಳಿದ್ದೇವೆ. ಇದನ್ನು ಯಾಕೆ ಕೇಳಿದ್ದೇವೆ? ನಿಮ್ಮ ಸಹಕಾರಿ ಬ್ಯಾಂಕ್ನಲ್ಲಿ ಕೆಲವರು ನಿಮ್ಮ ಸೆಕ್ರೆಟರಿಗಳಿರ್ತಾರಲ್ಲ, ಬುಕ್ ಅಡ್ಜಸ್ಟ್ಮೆಂಟ್ ಮಾಡೋರು ಆ ಗಿರಾಕಿಗಳು ನನ್ನ ರೈತನ ಹೆಸರಿನಲ್ಲಿ ದುಡ್ಡು ಅವ್ರಿಗೆ ಹೋಗಬಾರದು. ಈ ರಾಜ್ಯದ 6.5 ಕೋಟಿ ಜನತೆಯ ಸಂಪತ್ತಿದು. ಈ ದುಡ್ಡು ನಿಜವಾದ ರೈತನಿಗೆ ತಲುಪಬೇಕು. ಅದಕ್ಕೆ ಈ ಮಾಹಿತಿಗಳನ್ನು ಪಡೀಲಿಕ್ಕೇನೆ ಒಂದು ಸೆಲ್ನ ಫಸ್ಟ್ ಟೈಮ್ ನಮ್ಮ ರಾಜ್ಯದಲ್ಲಿ ನಾವು ಮಾಡಿ ದೇಶಕ್ಕೆ ಮಾದರಿ ಆಗ್ತಕ್ಕಂಥ ಒಂದು ಯೋಜನೆ ಇದು. ಕಾರ್ಪೊರೇಷನ್ ಬ್ಯಾಂಕ್ನ ಕೆಲವು ಸಮಸ್ಯೆಗಳನ್ನು ಹೇಳಿದ್ರು, ಅದನ್ನು ನಿನ್ನೆ ಸರಿಪಡಿಸಿದ್ದೇವೆ. ನಾನೆಲ್ಲೋ ಪ್ಯಾರಿಸ್ನಲ್ಲಿದ್ದರು, ಅದರ ಬಗ್ಗೆ ಮಾಹಿತಿ ಬಂತು. ಮುಂದಿನ ಫೆಬ್ರವರಿನಲ್ಲಿ ಮಾಡ್ತಕ್ಕಂಥ ಬಜೆಟ್ನಲ್ಲಿ ನನ್ನ ರೈತನ ಸಂಪೂರ್ಣ ಸಾಲ ಮನ್ನಾ ಅಷ್ಟೇ ಅಲ್ಲ, ನಾನು ಮೊನ್ನೆ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿ ಬಂದೆ. ಅವ್ರಿಗೊಂದು ಮಾತು ಮನವಿ ಮಾಡಿದೆ. ನಾನು ಅವರಷ್ಟು ಬೆಳೆದವನಲ್ಲ, ಚಿಕ್ಕವನ್ ನಾನು. ಇವತ್ತೇನಾದ್ರೂ ನೀವು ಉಳಿಬೇಕು ಅಂದರೆ ರೈತರಿಗೆ ಏನಾದ್ರೂ ನೀವು ವಿಶ್ವಾಸಕ್ಕೆ ತೆಗೆದುಕೊಂಡ್ರೆ ಉಳಿತೀರಿ, ಜಾಗ ನಿಮ್ಗೆ ಉಳಿತಿದೆ, ಇಲ್ಲದಿದ್ರೆ ಉಳಿಯಲ್ಲ ಅಂತ ಹೇಳಿ ಬಂದಿದ್ದೆ. ನೇರವಾಗಿ ಹೇಳಿದ್ದೆ, ರೈತರನ್ನ ಕಡೆಗಣಿಸಬೇಡಿ ಅಂತ ಹೇಳಿದ್ದೆ. ನೋಡೋಣ, ಸದ್ಯ ಏನೋ ಇನ್ನು 4,000-5,000 ಎಕರೆ ಕೊಡೋದಕ್ಕೆ ತೀರ್ಮಾನ ಮಾಡ್ತಾರೆ ಅಂತಕ್ಕಂಥ ಮಾಹಿತಿ ಇಟ್ಕೊಂಡಿದ್ದೇನೆ. ಅವ್ರಿಗೆ ರೈತರ ಸಾಲ ಮನ್ನಾದ್ರ ಬಗ್ಗೆ ಅವ್ರಿಗೆ ನಂಬಿಕೆ ಇಲ್ಲ. ಅವರಿಗೆ ಅದ್ರ ಜೊತೆಗೆ ಇನ್ನೊಂದು ಹೇಳಿದೆ ಅವರಿಗೆ, ಇಲ್ಲಿ ಉತ್ತರ ಕರ್ನಾಟಕದ ನಮ್ಮ ರೈತ ಬಂಧುಗಳು ಕೂತಿದ್ದೀರಿ. ನಿಮ್ಮ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ದೇವೇಗೌಡರು ಕಣ್ಣಲ್ಲಿ ನೀರು ಹಾಕೊಂಡು ಈಗ ಹೇಳ್ತಾ ಇದ್ರು. 95ರಲ್ಲಿ ಮುಖ್ಯಮಂತ್ರಿಗಳಾದಾಗ 2000 ಇಸ್ವಿ ಒಳಗೆ 5 ವರ್ಷದಲ್ಲಿ ಸುಮಾರು ನಮಗೆ ಮೊದಲನೇ ಹಂತದಲ್ಲೇನು ಬಚಾವತ್ ಕಮಿಷನ್ ಇಂದ ಅವಾರ್ಡ್ ಆಗಿತ್ತು. ಸುಮಾರು 732 TMC ನೀರಿನಲ್ಲಿ 5 TMC ನೀರನ್ನ ತೆಲುಗು ಗಂಗಾ ಯೋಜನೆ ಕೊಟ್ಟು 727 TMC ನೀರನ್ನ ನಾವು ಉಪಯೋಗ ಮಾಡ್ಕೋಬೇಕಾಗಿತ್ತು. ಪರಿಸ್ಥಿತಿ ಏನಿತ್ತು? ದೇವೇಗೌಡರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದಾಗ 95ರಲ್ಲಿ 94ರಲ್ಲಿ ಡಿಸೆಂಬರ್ ತಿಂಗಳು ಅವರು ತೆಗೆದುಕೊಂಡಂತ ನಿರ್ಧಾರ ಪ್ರತಿ ವರ್ಷ ಕನಿಷ್ಠ 1,000 ಕೋಟಿನ ಸಾಲ ಮಾಡೋರಾಗಲಿ, ಭಿಕ್ಷೆ ಎತ್ತಾದರೂ ಆಗಲಿ, ಕೃಷ್ಣಾ ಬೇಸಿನ್ಗೆ ಇವತ್ತು ಹಣ ಕೊಡಬೇಕು ಅಂತೇಳಿ ತೀರ್ಮಾನ ತೆಗೆದುಕೊಂಡಿದ್ದು ಸಿಂಧೆ ಅವರ ಮಂತ್ರಿಗಳಿದ್ದಾರೆ ಇಲ್ಲಿ. ಇದಕ್ಕೆ ದೇವೇಗೌಡರನ್ನ ಉತ್ತರ ಕರ್ನಾಟಕದ ವಿರೋಧಿಗಳು ಅಂತ ಹೇಳಿ ಕಟ್ತೀರಾ ಹಣೆಪಟ್ಟಿನ? ಯಾತಕ್ಕೆ ಅವ್ರನ್ನ ದ್ವೇಷ ಮಾಡ್ತೀರಿ ರಾಜ್ಯದ ಜನತೆ? ನನ್ನ ಮಾಧ್ಯಮದ ಮಿತ್ರರಿಗೆ ಹೇಳ್ತೀನಿ, ನಮಗೇನು ಲಾಸ್ ಇಲ್ಲ. ಇದೇ ನಮ್ಮ ಅಪ್ಪನ ಆಸ್ತಿ ಇದು, ಇಲ್ಲ ನಮ್ಮ ತಾತನ ಆಸ್ತಿನ ಇದು? ಕರ್ನಾಟಕ ರಾಜ್ಯ ಸರ್ಕಾರ ಭಗವಂತ ಕೊಟ್ಟಾಗ, ನಾಡಿನ ಜನ ಬಯಸಿದಾಗ ಪ್ರಾಮಾಣಿಕವಾಗಿ ಈ ನಾಡಿನ ಜನತೆಯ ಕಷ್ಟಗಳಿಗೆ ಸ್ಪಂದಿಸಿ
ಏನಾದರೂ ಕೆಲಸ ಮಾಡಿದರೆ ಈ ರಾಜ್ಯದೊಳಗೆ ದೇವೇಗೌಡರ ಕುಟುಂಬ ಮೊದಲನೇ ಸ್ಥಾನದಲ್ಲಿ ನಾವಿದ್ದೇವೆ. ಯಾರ ಮುಂದೆ ಬೇಕಾದರೂ ಇವತ್ತು ಇದನ್ನು ಸವಾಲು ಸ್ವೀಕಾರ ಮಾಡ್ತೀವಿ ನಾವು ಯಾವ ರೀತಿ ನಡ್ಕೊಂಡಿದ್ದೇವೆ ಅಂತ.